7,500 ಗೊತ್ತಿಲ್ಲ ಮೇಡಮ್. ಅದಕ್ಕೆ ಅಬ್ಯಾಕಸ್ ಕಲಿಬೇಕು ಅಂತ ಹೇಳುದು. ಅದಕ್ಕೆ ನೀವೊಂದು 65,000 ರೂಪಾಯಿ ಕಟ್ಬೇಕು. ಈಗ ವಿಷಯಕ್ಕೆ ಬರೋಣ. ನಾವು ಪ್ರತಿ ವರ್ಷ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ದೇಶ ಸುತ್ತಬೇಕು, ಕೋಶ ಓದ್ಬೇಕು. ಸೂಪರ್, ನೀವು ಟ್ರ್ಯಾಕ್ ಅಲ್ಲಿದ್ದೀರಾ. ಈಗ ನಿಮ್ಮ ಮಗನ ನಾವು ಜೋಗ್ ಫಾಲ್ಸಿ ಕರ್ಕೊಂಡು ಹೋದ್ವಿ ಅನ್ಕೊಳ್ಳೋದೇನು, ಕರ್ಕೊಂಡು ಹೋಗ್ಬಿಡಿ ಅತ್ತಗೆ. ವೆರಿ ಗುಡ್. 3 ದಿನ ಆದ್ಮೇಲೆ ಎಲ್ಲ ಮಕ್ಕಳು ವಾಪಸ್ ಬರ್ತವೆ. ಆದ್ರೆ ನಿಮ್ಮ ಮಗ ಮಾತ್ರ ಬರಲ್ಲ. ಆಮೇಲೆ ನಿಮ್ಮ ಮಗನ ಹೆಣ ಶರಾವತಿ ನದಿಲ್ ಸಿಕ್ಕಿದ್ರೆ ನಿಮ್ಗೆ ಹೆಂಗಾಗ್ಬೇಡ. ಏನ್ ಮೇಡಮ್, ಮುಂದಡಿಕೆ ಸಾವತ್ತ ಇದ್ರೆ ನಮ್ಮ ಮಗನಿಗೆ ಹಂಗಾಗ್ಬಾರ್ದು ಅಂದ್ರೆ ಸ್ವಿಮ್ಮಿಂಗ್ ಕಲಿಬೇಕು. ಅದಕ್ಕೆ ನೀವೊಂದು 55,000 ರೂಪಾಯಿ ಕಟ್ಟಬೇಕಾಗುತ್ತೆ. ಅಯ್ಯೋ ಪಡ್ಲದಮ್ಮ. ಮೊನ್ನೆ ನಮ್ಮ ಜೀವನ ಶೈಲಿಯ ಬಗ್ಗೆ. ನಮ್ಮ ಜೀವನ ಶೈಲಿ ಬಹಳ ಹದ್ಗೆಟ್ ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಟೆನ್ಷನ್. ಮಾನಸಿಕ ಒತ್ತಡ ಹೆಚ್ಚಾಗಿ ನಿಮ್ಮ ಮಗನ ಟೆನ್ಷನ್ ತಡೆಯಕ್ಕಾಗದೆ ಹಾರ್ಟ್ ಬರ್ಸ್ಟ್ ಆಗಿ ಮೂಗು ಬಾಯಲ್ಲೆಲ್ಲ ರಕ್ತ ಸುರಿದು ನಿಮ್ಮ ಮಗ ವಿಕಾರವಾಗಿ ಸುತ್ತೋದ್ರೆ ನೀವೇನ್ ಮಾಡ್ತೀರಾ? ಸಾಯಿಸ್ಬಿಡಿ ಮೇಡಮ್. ಏನ್ ಮೇಡಮ್, ಸಾವು ಅಂತೀರ ಮಾತ್ಗೆ ಇರೋ ನಮ್ಮ ಮಗ. ನೋಡಿ, ಅದಕ್ಕೆ ಹೇಳೋದು ಯೋಗ ಮತ್ತೆ ಮೆಡಿಟೇಷನ್ ನಮ್ಮ ಸ್ಕೂಲಲ್ಲೇ ಹೇಳ್ಕೊಡ್ತೀವಿ. ಅದಕ್ಕೆ ನೀವೊಂದು 45,000 ರೂಪಾಯಿ ಕಟ್ಬೇಕು. ಉಸಿರು ಬಿಡೋದು ಹೇಳ್ಕೊಳತ್ತಾನೆ, ಕಟ್ ಮಾಡಿ ಅದ ನಾನು ನಮ್ಮ ಮನೇಲಿ ಹೇಳ್ಕೊಡ್ತೀನಿ. ಓಹೋ, ಹಂಗಾದ್ರೆ ನಿಮ್ಮ ಮಗ ಮನೇಲಿ ಮಾತ್ರ ಬದುಕಿರ್ಬೇಕು, ಸ್ಕೂಲಿಗೆ ಬಂದು ನೆಗೆದ್ ಬಿದ್ದೋದ್ರೂ ಪರವಾಗಿಲ್ಲ ಅಲ್ಲ ನಿಮ್ಗೆ? ಈಗ ಟೋಟಲಿ 4,1,499 ರೂಪಾಯಿ ಆಗಿದೆ. ನೀವು ಒಟ್ಟು ದುಡ್ಡು ಒಂದೇ ಸಲ ಕಟ್ಟಿದ್ರು ಪರವಾಗಿಲ್ಲ, ಕೇವಲ 4 ಲಕ್ಷ ರೂಪಾಯಿ ಕಟ್ಬಿಡಿ. ಇನ್ನು ಮಿಕ್ಕಿರುತ್ತಲ್ಲ 1,499 ರೂಪಾಯಿ, ಅದನ್ನ ನಿಧಾನವಾಗಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಯಾವಾಗ ಬೇಕಾದ್ರೂ ಕಟ್ಬೋದು. ಅಲ್ಲ ಮೇಡಮ್, ಏನಂದ್ರೆ ನಾವು ಬರೀ ವಿಚಾರಿಸ್ಕೊಂಡು ಹೋಗೋದ ಅಂತ ಬಂದು ದುಡ್ಡು ಇವತ್ತು ತಂದಿಲ್ಲ, ನಾಳೆಗೆ ತಂದು ಕೊಡ್ತೀನಿ ಮೇಡಮ್. ನಾಳೆ ಯಾಕಪ್ಪ ಟ್ರ್ಯಾಕ್ಟರ್ ಮಾಡಿದ 4 ಲಕ್ಷ ಉಂಟಲ್ಲ. ನೋಡಿ, ಈಗ ಮಿಕ್ಕಿದೆಲ್ಲ 1,499 ರೂಪಾಯಿ, ಅದನ್ನ ಯಾವಾಗ ಕಟ್ಟಬೇಕು ಅಂತಿದ್ದೀರಾ? ಅಲ್ಲ, 4 ಲಕ್ಷ ಕೊಟ್ಟಿರೋ 1,400 ಕೊಡಿ ಕೈ ಕಿಲೋ ಮೇಡಮ್. ಅಪ್ಪಪ್ಪ ಈಗ ಸಾಯ್ಬೇಡಪ್ಪ, ಫೀಸ್ ಕಟ್ಟಿ ಸಾಯಪ್ಪ. ಎಲ್ಲುಡ್ತಾವು ಇಂಥ ಸ್ಕೂಲಿಗೆ ಬಂದ್ರೆ ನನ್ನಂತ ಅಪ್ಪ ಅಂದ್ರು ದಿನ ಸಾಯ್ತಾನೆ ಇರ್ತಾರೆ ಕಣ. ನಡಿಯ. ಹಲೋ ಮೇಸ್ತ್ರಿ, ನಾನ್ ಕಣಯ್ಯ. ಒಳ್ಳೆ ಕುರಿ ಬಂದಿತ್ತು ನೋಡು. ಬರೀ ಗೋಡೆ ಮಾತ್ರ ಕಟ್ಟಿಸ್ಬೇಡ, ಪಕ್ಕದಲ್ಲಿ ಒಂದು ಸೈಟ್ ಖಾಲಿ ಇದೆಯಂತಲ್ಲ, ಅದನ್ನು ಫಿಕ್ಸ್ ಮಾಡ್ಬಿಡು. ನಿನ್ ಪೇಮೆಂಟ್ ಹೆಂಗೆ? 500 ಸಲ 1000 ಸಲ. ಮೋದಿ ಅವರು 500 ರೂಪಾಯಿ ನೋಟು 1,000 ರೂಪಾಯಿ ನೋಟ್ ಬ್ಯಾನ್ ಮಾಡ್ಬಿಟ್ರ. ನಾನ್ ಕೊಟ್ಟಿರೋದು 500,000 ರೂಪಾಯಿ ನೋಟ್ಗಳೇ, ಮಡಿಕರಿ ನೀವೇ. ರುಕೋ ಏನು ಅಂದ್ರೆ ಸಾರಿ ರೀ. ಅಯ್ಯೋ ಇರ್ಲಿ ರುಕೋ, ಜನ ಮಾಡಕ್ ಶುರು ಮಾಡ್ತಾರೆ. ಏನೇ ರುಕೋ, ಏನ್ರಿ ಯಾವಾಗ ನೋಡಿದ್ರು ನೀನೇ ಮನೆ ಕೆಲಸ ಮಾಡ್ತಾ ಇರ್ತೀಯಪ್ಪ. ಅಲ್ಲ, ನನಗೂ ಕೆಲಸ ಹೇಳ್ಬೋದಲ್ಲ. ಏನ್ರಿ ಗಂಡ ಸೀರೆ ಒಗಿಯೋದ ಬೇಡರಿ, ಚೆನ್ನಾಗ್ ಕಾಣಲ್ಲ. ಏನೇ ಚಿನ್ನು, ಏನೇ ಮಾತಾಡ್ತಾ ಇದೀಯಾ? ಅಲ್ಲ, ಗಂಡ ಸೀರೆ ಒಗೆದು ಬಿಟ್ರೆ 3rd ವಾರ ಆಗ್ಬಿಡ್ತದ, ಇಲ್ಲ ಪ್ರಪಂಚ ಏನಾದ್ರೂ ಮುಳುಗೋಗ್ಬಿಡ್ತದ? ನೋಡು ರುಕು, ಹೆಂಡ್ತಿ ಮೊಬೈಲ್ ಇದ್ದಂಗೆ, ಗಂಡ ಸಿಮ್ ಇದ್ದಂಗೆ, ಇಬ್ರು ಸೇರ್ಕೊಂಡ್ರೆ ಔಟ್ ಗೋಯಿಂಗು. ನಾನು ಎಲ್ಲ ಗಂಡ್ರಂತರ ಅಲ್ಲ, ಬಹಳ ಫ್ರೀ ಮೈಂಡೆಡ್, ಬ್ರಾಡ್ ಮೈಂಡೆಡ್. ನೀನು ನಿನಗೆ ಹೆಂಗೆ ಇಷ್ಟನೋ ಹಂಗಿರ್ಬೇಕು, ಗೊತ್ತಾಯ್ತಾ? ಎಲ್ಲಿ ಫ್ರೀ ಆಗಿರಬೇಕು. ಸಾಕೇನ್ರಿ? ಒಂದು ಪಿನ್ನಷ್ಟು ಇಟ್ಕೊಂಡಿರ್ಬೇಕಾಯ್ತಾ? ವೆರಿ ಗುಡ್.
ನೀನು ಹಿಂಗೆ ಫ್ರೀ ಆಗಿದ್ರೇನೆ ಕಾಮಿಡಿ ಕನೆಕ್ಟ್ ಆಗೋದು. ಓಕೆ, ಹೋಗಿ ಒಳಗೋಗಿ ಏನಾದ್ರು ಕೆಲಸ ನೋಡ್ತೀರೋ ನಾನು ಸೀರೆ ಒಗಿತಿರ್ತೀನಿ. ನನ್ ಗಂಡ ಬಂಗಾರ. ಇರ್ಲಿ ನನ್ನ ಚಿನ್ನ. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸ ಒತ್ತ ಮಹನೀಯರಲ್ಲವೇ, ನಿನ್ನೆಯ ತನಕ ನೀನೇ ದುಡಿದೆ, ಈ ಸಂಸಾರಕ್ಕೆ ಜೀವ ತೇದೆ. ಹಲೋ ಬ್ರದರ್, ಈ ಮನೆಗೆ ಹೊಸದಾಗಿ ರೆಂಟಿಗೆ ಬಂದಿದ್ದೀರಾ? ಹೌದು ಸರ್, ಮನೆ ಪರ್ಚೇಸ್ ಮಾಡಿದ್ದೀನಿ. ಓ, ಪರ್ಚೇಸ್ ಮಾಡಿದಿರಿ? ಹೌದು. ಸೂಪರ್ ಸೂಪರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ನೆಲ್ಸೆಲ್ ಅಂತ. ಮಂಡೇಲನಾ? ಇಲ್ಲ ಸರ್, ಸಂಡೇಲ, ನೆಲ್ಸೆ ಸಂಡೇಲ. ಓ, ಸಂಡೇ. ನನ್ನ ಹೆಸರು ಕೃಷ್ಣ ಅಂತ, ಪಕ್ಕದ ಮನೆಯವನು. ನೋಡಿ ಬ್ರದರ್, ನಾವು ಪಕ್ಕದ ಮನೆಯವರು, ಪರಿಚಯ ಇಲ್ಲ ಅಂತ ನೀವೇನು ಸಂಕೋಚ ಇಟ್ಕೋಬೇಡಿ. ನಾವು ಒಂಥರ ಬ್ರಾಡ್ ಮೈಂಡೆಡ್, ಎಲ್ಲರ ಜೊತೆ ಫ್ರೀ ಆಗಿರ್ತೀವಿ. ನೀವು ನಮ್ಮ ಮನೇಲಿ ಒಬ್ಬ ಮೆಂಬರು ಅಂತ ತಿಳ್ಕೊಂಬಿಡಿ, ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮನೇಲಿ ಯಾರ್ಯಾರು ಇದ್ದೀರಾ ಸರ್? ಏ ರುಕೋ, ಬಾಯ್ಲೆ. ಏನ್ರಿ ಬಾಯ್ಲೆ ಒಂದು ನಿಮಿಷ. ಇವರು ನೆಲ್ಸನ್ ಅಂತ ಪಕ್ಕದ ಮನೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇವಳು ರುಕ್ಕು. ನಮಸ್ತೆ ಮೇಡಮ್. ಇವಳು ನನ್ನ ಹೆಂಡತಿ ರುಕ್ಕು. ನನಗೆ ಒಬ್ಬಳು ಹೆಂಡತಿ. ಅಲ್ಲ ಸರ್, ನಿಮ್ಮ ಹೆಸರು ರುಕ್ಕು ಕೃಷ್ಣ ಅಂತ ತುಂಬಾ ಚೆನ್ನಾಗಿದೆ ಸರ್, ಆದ್ರೆ ಯಾಕೋ ಹೈಟ್ ಮ್ಯಾಚ್ ಆಗ್ತಿಲ್ಲ ಅಂದೆ. ನೋಡಿ ಬ್ರದರ್, ಹಾ, ತುಂಬಾ ಹಸ್ಕೊಂಡಿರುವಾಗ ನಮಗೆ ಬಿರಿಯಾನಿನೇ ಬೇಕು ಅಂತೇನಿಲ್ಲ, ಸೈಡಲ್ಲಿರೋ ಉಪ್ಪಿನಕಾಯಿ ಸಿಕ್ಕರೆ ಸಾಕಾಗತ್ತೆ. ಹೇ ರುಕೋ, ಫ್ರೀ ಆಗಿರ್ಬೇಕು ಕಣೆ, ಫ್ರೀ ಆಗಿರಿ. ಒಂದು ಪಿನ್ನಷ್ಟು ಇಟ್ಕೊಂಡಿರ್ಬೇಕು, ಆಯ್ತಾ? ಅಯ್ಯೋ ಏನ್ರಿ ಇದು, ಫ್ರೀ ಜಾಸ್ತಿ ಐತಂತ. ಫ್ರೀ ಜಾಸ್ತಿ ಮಾಡ್ಕೊಬಿಡ, ಅರ್ಥ ಆಯ್ತಾ? ನೋಡಿ ಹಿಂಗೆ ಬ್ರದರ್, ನಾವು ತುಂಬಾ ಬ್ರಾಡ್ ಆಗಿರ್ತೀವಿ, ಫ್ರೀಯಾಗಿ ಯೋಚನೆ ಮಾಡ್ತೀವಿ. ನೀವು ಫ್ರೀ ಆಗಿರ್ಬೇಕನ್ನೋದೇ ನಮ್ಮ ಯೋಚನೆ, ಅರ್ಥ ಆಯ್ತಾ? ಅಪ್ಪ, ಏನ್ ಬ್ರಾಡ್ನೆಸ್ ಸರ್ ನಿಮ್ ಮೈಂಡು. ಸರ್ ನಿಮ್ಮೊಂದ್ ತೋರು ಊರ್ಗೊಬ್ಬೊಬ್ರು ಇದ್ಬಿಟ್ರೆ ಪ್ರಪಂಚ ವಿಶಾಲವಾಗಿರುತ್ತೆ ಸರ್. ಅದ್ರಲ್ಲಿ ಏನಿದೆ ಬ್ರದರ್? ನೋಡಿ ಬ್ರದರ್, ಹೋಗುವಾಗ ನಾವೇನಾರು ಓದ್ಕೊಂಡು ಹೋಯ್ತೀವ? ಇವತ್ತು ನಂದು, ನಾಳೆ ನಿಂದು, ನಾಡಿದ್ದಿನ್ ಯಾವೊಂದು ನನ್ನ ಮಗನಿಗೆ ಗೊತ್ತು. ಕನೆಕ್ಟ್ ಆಯ್ತು ಸರ್, ಕನೆಕ್ಟ್ ಆಯ್ತು ಸರ್. ಸರ್ ಏನ್ ಹೊಡೆದ್ರಿ ಸರ್ ಡೈಲಾಗು, ಸೂಪರ್ ಸರ್, ಪಕ್ಕಾ ಸರ್. ನೋಡಿ ನೋಡಿ, ಈ ಫ್ರೀನೆಸ್ ನೆಗ್ಬೇಕಾಗಿರೋದು. ಇದ್ಮೇಲೆ ಇರುತ್ತೆ ಬಿಡಿ ಸರ್. ಅಲ್ಲ ಸರ್, ಏನ್ ಡೈಲಾಗ್ ಸರ್, ಸೂಪರ್ ಸರ್. ಅಲ್ಲ ರುಕು, ಏನ್ರಿ? ನಾನು ತುಟಿ ಮೇಲಿರೋ ಒಂದು ಡೈಲಾಗ್ ಬಿಸಾಕಿದ್ಕಿ ನನ್ನ ಮಗ ಬಿದ್ದೋಗ್ಬಿಟ್ಟ. ಇನ್ನು ನಮ್ಮ ಪ್ಯಾಂಟ್ ಜೇಬಲ್ಲಿ, ಚಡ್ಡಿ ಜೇಬಲ್ಲಿ, ಶರ್ಟ್ ಜೇಬಲ್ಲಿ ಎಷ್ಟೊಂದು ಡೈಲಾಗ್ ಇಟ್ಕೊಂಡಿದೀವಿ ನಾವು. ಅವನ್ನೆಲ್ಲ ಕಿತ್ತು ಬಿಸಾಕ್ತಾ ಇದ್ರಿ, ನನ್ನ ಮಗ ನಿಗಿರ್ಕೊಂಡ್ಬಿಡ್ತಾನೆ ಅನ್ಸುತ್ತೆ. ನನ್ ಗಂಡ ವಜ್ರ ಬಂಗಾರ. ಅಯ್ಯಪ್ಪ. ಚಿನ್ನು, ಏನ್ರಿ? ಬಾರಿ ಇಲ್ಲಿ. ಬಂದಲ್ವಾ? ಜಾಣ ಮರಿ ಪಾಪು ಮರಿ ಪಾಚು ಮರಿ. ಏನ್ರಿ? ಜಾಣ ಮರಿ ಇಷ್ಟೊಂದು ಮುದ್ದು ಮಾಡ್ಬಾರ್ದು. ಪಾಚು ಮರಿ ಪಾಚು ಮರಿ. ರೀ, ಏನು ಅಂದ್ರೆ ಏನ್ರಿ? ನಂದು ನಿಮ್ದು ಹೈಟ್ ಮ್ಯಾಚ್ ಆಗಲ್ಲ ಅಂತ ಬೇಜಾರಾ? ಏನೇ ಮಾತಾಡ್ತಿದ್ದೆ ರುಕು? ಅಲ್ಲ, ಈಗ 6 ಅಡಿ ಇರೋ ಬಾಗಿಲಿಗೆ ಚಿಲ್ಕ ಎಷ್ಟು ಉದ್ದ ಇರುತ್ತಪ್ಪ? 6 ಇಂಚು. ಹಂಗೇನೆ ಯಾವಾಗ್ಲೂ ಬ್ರಾಡ್ ಆಗಿ ಯೋಚನೆ ಮಾಡ್ಬೇಕು, ಬ್ರಾಡ್ ಆಗಿ ಫ್ರೀ ಆಗಿರ್ಬೇಕು ಕಣೆ. ಹೈಟ್ ಎಲ್ಲ ಕೌಂಟೇ ಆಗಲ್ಲ. ಹಂಗ ಅನ್ಕೊಂಡಿದ್ರೆ ಅಮಿತಾಬ್ ಬಚ್ಚನ್, ಜಯ ಬಚ್ಚನ್ ಮದ್ವೆನೇ ಆಗ್ತಿರ್ಲಿಲ್ಲ, ಗೊತ್ತಾ? ಹೌದು ರೀ. ರುಕು. ಹಾ ಭಯ್ಯ, ನೀವು ಇಲ್ಲೇ ಇದ್ದೀರಾ? ಹಾ ಬನ್ನಿ ಭಯ್ಯ, ಕೂತ್ಕೊಳ್ಳಿ. ಭಯ್ಯ ಜರುಗಿ. ರುಕು, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಅಮ್ಮನ ಪಾದದ ಹತ್ರ ಇದ್ದು ಕುಂಕುಮ. ಇದು ರುಕು, ಇದು ಪ್ರಸಾದ. ಹಲೋ ಬ್ರದರ್, ನಮಗೂ ಕೊಡ್ಬೋದಲ್ಲಪ್ಪ ಕುಂಕುಮ ಪ್ರಸಾದನ? ತಗೋ ಬ್ರದರ್, ಯಾರು ಬೇಡ ಅಂದ್ರು? ಕತೆ ಡಿಫ್ರೆಂಟ್ ಆಗಿರ್ಬೇಕು, ಆ ತರ ಇದ್ರೆ ಹೇಳು. ಅಕ್ಕ, ಈ ತಂಗಿ ಇಬ್ಬರಿಗೂ ಇವ್ರ ಮೇಲೆ ಲವ್ ಆಗ್ಬಿಡುತ್ತೆ ಸರ್. ಆಹಾ, ಅಕ್ಕನಿಗೆ ಹುಚ್ಚಿಡ್ಬಿಡುತ್ತೆ ಸರ್. ಹುಚ್ಚಿಡಿಯುತ್ತೆ. ಆಮೇಲೆ ಈ ವಿಷಯ ತಂಗಿ ಗೊತ್ತಾಗ ತಂಗಿ ಹುಚ್ಚಿಡ್ಬಿಡುತ್ತೆ ಸರ್.